क्षीरभाग्य योजना में दूध पाउडर के अवैध गोलमाल मामले पर शिक्षा मंत्री मधु मंगार पप्पा ने स्पष्ट प्रतिक्रिया दी है और शहर में पत्रकारों से बातचीत करते हुए उन्होंने कहा है कि सरकारी खजाने के पैसे का कोई दुरुपयोग नहीं करेगा, उनके खिलाफ कठोर कार्रवाई की जाएगी अगर कोई उसका दुरुपयोग करे तो। उन्होंने बताया है कि जैसे ही विभाग को जानकारी मिली हमने जाँच के आदेश दे दिए, चाहे कोई भी जाँच हो कानूनी रूप से तेज़ी से होनी चाहिए। हमारा विभाग बहुत बड़ा है लेकिन इस पर केवल लगभग 38 कर्मचारी कार्यरत हैं, स्टाफ की भारी कमी है, ऐसे मंत्री ने स्पष्ट किया। आगे उन्होंने कहा है कि कुछ जांच पूरी हो चुकी हैं जबकि कुछ मामलों की जांच पिछले 6 से 7 वर्षों से चल रही हैं। डीडीपीआई और वीईओ के खिलाफ भी केस दर्ज हो गए हैं। जब विभाग को शिकायत मिली तो हम स्वयं जाँच नहीं कर सकते हैं, वाहनी जाँच एजेंसियों को सौंपना अनिवार्य हो गया। न्यायालय में चल रहे मामलों में कार्रवाई करने में देर होती है और 64 शिक्षकों पर आरोप होने के बावजूद केवल 4 पर ही एफआईआर दर्ज हुई है। इस सवाल पर मंत्री ने कहा है कि इन सभी बातों पर एक बार में चर्चा करना संभव नहीं है, लेकिन जो भी इस घोटाले में शामिल है उन पर अवश्य कानूनी कार्रवाई कर दी जाएगी। ಇದು ನನಗನ್ಸುತ್ತೆ ಇಲಾಖೆಗೂ ಕೂಡ ಗಮನ ಬಂದು ಒಂದು ಇದು ಬಂದಾಗ ಅದು ಎನ್ಕ್ವೈರಿಗೆ ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಅಲ್ಲ ಅದಾದಮೇಲೆ ಒಂದು ಹೇಳ್ತೀನಿ, ಯಾವುದೇ ಎನ್ಕ್ವೈರಿ ಆದರೂ ಕೂಡ ಕಾನೂನುಬದ್ಧವಾಗಿ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದನ್ನು ಸ್ಪೀಡಪ್ ಮಾಡೋದಕ್ಕೆ. ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಏನಾಗ್ತದೆ, ಭಾಳ ದೊಡ್ಡ ಇಲಾಖೆ ನಮ್ಮದು, 38% ಸ್ಟಾಫು ಎಂಟೈರ್ ಸ್ಟೇಟಲ್ಲಿ, ಒಂದು ಕಡೆಗೆ ಸ್ಟಾಫು ಕೂಡ ಕಮ್ಮಿ ಇರ್ತಾರೆ. ಆದರೆ ಈ ಎನ್ಕ್ವೈರೀಸ್ ಏನಾಗಿದೆ, ಕೆಲವು 6 ವರ್ಷ 7 ವರ್ಷ, ಕೆಲವು DDP PO ಇವ್ರ ಮೇಲೆಲ್ಲ ಇದೆ. ನನಗೆ ಒಂದು ಕಡೆಗೆ ಕೊರತೆನೂ ಇದೆ, ಇನ್ನೊಂದು ಕಡೆ ಈಗ ಇಲಾಖೆನ ಈ ಥರ ಏನಾದರೂ ಒಂದು ಅವ್ರ ಮೇಲೆ ಅಲಿಗೇಷನ್ ಇದ್ದಾಗ ನಾವು ಇಲ್ಲ ಬೇಡ ಅಲಿಗೇಷನ್ ಇದ್ದಾಗ ನಾವೇನು ಅವ್ರನ್ನ ಮತ್ತೆ ಕೆಲಸಕ್ಕೆ ತಗೊಳಕ್ಕಾಗಲ್ಲ, ಬೇರೆ ಇಲಾಖೆಗೆ ಹಾಕಬೇಕು. ಅದಕ್ಕೆ ನಾನು ಈ ಸತಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ, ಯಾವುದಾದ್ರೂ ಒಂದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿ, ಏನಾದರೂ ಇಷ್ಟು ವರ್ಷದ ಮೇಲೆ ಆದರೆ ಅನಿವಾರ್ಯವಾಗಿ ಅವ್ರನ್ನ ಸರ್ವಿಸ್ ತೊಗೊಂಡು ಅದನ್ನು ಇಲಾಖೆನ ನೀವು ಯಾವ ರೀತಿ ಒಂದು ಟೈಮ್ ಬೌಂಡ್, ಕೆಲವು ಸತಿ ಏನಾಗುತ್ತೆ ಜುಡಿಷಿಯಲ್ ಎನ್ಕ್ವೈರಿ ಇದ್ದರೆ ಅದು ಜುಡಿಷಿಯಲ್ ಅಂದಾಗ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾದ್ರೆ ಇಂಥದ್ದು ಬಿಟ್ಟರೆ ವೈಯಕ್ತಿಕವಾಗಿ ಯಾವುದೇ ಥರದ ಸ್ಲೋ ಮಾಡಬೇಕು ಅಂತಕ್ಕಂಥದ್ದಲ್ಲ. ಆಮೇಲೆ ಸರ್ಕಾರದ ಬೊಕ್ಕಸದ ಹಣವನ್ನು ಯಾರೇ ಮಿಸ್ಯೂಸ್ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯವಾಗಿ ನಾವು ಭಾಳ ಸ್ಟ್ರಿಕ್ಟಾಗಿ ಹಿಂದೆ ಮುಂದೆ ನೋಡೋದಿಲ್ಲ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ. ಯಾಕೆಂದರೆ ಅದು ಕಾನೂನು ಇದೆ ಆ ರೀತಿಯಲ್ಲಿ. ಇದನ್ನು ನಾವು ಮಾಡ್ತಕ್ಕಂಥದ್ದು ನಾನು ಚೆಕ್ ಮಾಡಿ ಆದಷ್ಟು ಬೇಗ ನಾವು ಸರ್ ಏನಾಗಿದೆ ಅಂದರೆ ಇಬ್ಬರಾಗಲಿ ಮತ್ತೊಬ್ಬರಾಗಲಿ ಯಾರೂ ಇನ್ವಾಲ್ವ್ ಮಾಡಿಲ್ಲ. ಜಸ್ಟ್ ಅಲ್ಲಿ ಏನಾಯ್ತಪ್ಪ ಅಂದರೆ ಆ ಗಾಡಿ ಹೊಡೆಯವನಿಗೆ ಅವ್ನು ಹೆಚ್ಚಿನ ಹಾಲಿನ ಕುಡಿ ಕ್ವಿಂಟಲ್ ಗಟ್ಟಲೆ. ಯಾಕೆಂದರೆ ಒಂದೇ ಸತಿಗೆ ನಾನು ಕೂಡ ಡೀಟೇಲ್ಸ್ ನಿಮ್ಮ ಹತ್ರ ಚರ್ಚೆ ಮಾಡೋದಕ್ಕೆ ನನಗೆ ಸ್ವಲ್ಪ ತೊಂದರೆ ಆಗ್ಬೋದು. ಆದರೆ ಬೆಳಗ್ಗೆ ಹೋಗಿ ಇವತ್ತು ಹೊರಡ್ತೀನಿ, ನಾಳೆ ಬೆಳಗ್ಗೆ ಹೋಗಿ ಇದನ್ನು ಬರೀ 4 ಜನರಂತ ಏನು ಹೇಳ್ತಾ ಇದ್ದೀವಿ, ಮತ್ತು ಯಾರ ಮೇಲೆ ಕಾನೂನುಬದ್ಧವಾಗಿ ಏನೇನು ಆ್ಯಕ್ಷನ್ ತೊಗೊಳ್ಬೇಕು, ಯಾರು ಇನ್ವಾಲ್ವ್ ಇದ್ದಾರೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ಮಾಡ್ತೀವಿ. ಅದನ್ನು ನೀವು ಹಿಂದೆ ಬಂದೆ ನೋಡೋದು ಬೇಡ. ಯಾವುದೇ ಥರದ ಇದಕ್ಕೆಲ್ಲ ಇನ್ಫ್ಲುಯೆನ್ಸಿಗೆಲ್ಲ ಮತ್ತು ಯಾವುದೇ ಇದಕ್ಕೆ ನಾವು ಮಡಿಯೋದಿಲ್ಲ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು.